ಪತ್ರಕರ್ತರು ಸಮಾಜದ ಕನ್ನಡಿ ಇದ್ದಂತೆ. ಹೊಸದಿಗಂತ ಪತ್ರಿಕೆಯ ಹುಬ್ಬಳ್ಳಿಯ ಬ್ಯೂರೋ ಮುಖ್ಯಸ್ಥರಾದ ವಿಠ್ಠಲ್ ದಾಸ್ ಕಾಮತ್. ಪತ್ರಕರ್ತರು ಸಮಾಜದ ಕನ್ನಡಿ ಇದ್ದಂತೆ. ಜನತೆಗೆ ವರದಿ ನೀಡುವ ಮೂಲಕ ಅವರಲ್ಲಿ ಒಂದು ರೀತಿಯ ಜನಾಭಿಪ್ರಾಯವನ್ನು ಮೂಡಿಸಬಹುದು. ಸುದ್ದಿ ಮಾಡುವುದೊಂದೇ ಪತ್ರಕರ್ತನ ಕಾರ್ಯವಲ್ಲ. ಸುದ್ದಿಯ ಜೊತೆಗೆ ಅಗತ್ಯ ಸೌಲಭ್ಯವನ್ನು ಕೊಡಿಸುವ ಕೆಲಸವನ್ನು ಮಾಡಬೇಕು. ಹಾಗೂ ತಪ್ಪು ಮಾಡುವವರನ್ನು ಪರಿವರ್ತನೆ ಮಾಡುವ ಕೆಲಸ ಕೂಡ ಪತ್ರಕರ್ತನಿಂದ ಆಗಬೇಕೆಂದು ಹೊಸದಿಗಂತ ಪತ್ರಿಕೆಯ ಹುಬ್ಬಳ್ಳಿಯ ಬ್ಯೂರೋ ಮುಖ್ಯಸ್ಥರಾದ ವಿಠ್ಠಲ್ ದಾಸ್ ಕಾಮತ್ ಅವರು ಹೇಳಿದರು. ಅವರು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಡಿಲೆಕ್ಸ್ ಸಭಾಭವನದಲ್ಲಿ ದಾಂಡೇಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ದಾಂಡೇಲಿ ಪ್ರೆಸ್ ಕ್ಲಬ್ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಶ್ರಮಜೀವಿಗಳ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ದಾಂಡೇಲಿ ಪತ್ರಿಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸಂದೇಶ್ ಜೈನ್ ಅವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರೇ, ಗಣ್ಯರೇ, ಎದುರುಗಡೆ ಕುಳಿತಿರುವಂಥ ಎಲ್ಲ ನನ್ನ ಆತ್ಮೀಯರೇ, ಪತ್ರಕರ್ತರೇ, ಮಾತೆಯರೇ, ಒಂದು ಸುಂದರ ಸಮಾರಂಭಕ್ಕೆ ನಾವು ಇವತ್ತು ಸಾಕ್ಷಿ ಆಗ್ತಾ ಇದ್ದೇವೆ. ಬಹುಶಃ ಏಪ್ರಿಲ್ 12ನೇ ತಾರೀಕು ನನಗೆ ಹೃದಯಾಘಾತ ಆಗಿತ್ತು. ತುಂಬ ಸೀರಿಯಸ್ ಕಂಡೀಷನ್ನಲ್ಲಿ ನನ್ನನ್ನು ಮಣಿಪಾಲಿಗೆ ಸಾಗಿಸಲಾಗಿತ್ತು. 2 ಸ್ಟಂಟ್ ಕೂಡಿಸಿದರು. ಆ ಡಾಕ್ಟರ್ ಹೇಳಿದ್ರು, ನಿಮ್ದು ಇದು ಪುನರ್ಜನ್ಮ, ಯಾವುದೋ ಪುಣ್ಯ ಮಾಡದಿರಬೇಕು, ಬದುಕು ಬಂದಿದ್ದೀರಿ ಅಂತ. 2 ತಿಂಗಳು ಮನೆಯಲ್ಲಿ ರೆಸ್ಟ್ ಮಾಡಿದ್ದೆ. ನೀನು ನನ್ನ ಹುಬ್ಬಳ್ಳಿಗೆ ಜಾಯ್ನ್ ಆಗಬೇಕು. ಜಾಯಿನ್ ಆಗುವ ಸಂದರ್ಭದಲ್ಲಿ ನಾನು ಮತ್ತು ಹೆಂಡತಿ ಮಾತಾಡ್ತಾ ಕೊಡುವಾಗ ಸಂದೇಶ್ ಜೈನ್ ಅವರು ಫೋನ್ ಆಗಿ, ಸರ್ ನಿಮ್ಮಿಂದೊಂದು ನಮಗೆ ಹೆಲ್ಪ್ ಆಗಬೇಕಿತ್ತು ಅಂದರೆ ನಾನು ಹೆಲ್ಪ್ ಅಂದ್ಬಿಟ್ಟೆ, ಅದು ಏನು ಅಂತ ನೋಡಿದೆ. ಬಟ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರಬೇಕು ಅಂತ ಹೇಳಿದ್ರು. ಬಹುಶಃ ನನಗೆ ತುಂಬ ಖುಷಿ ಆಗಿದೆ. ಪುನರ್ಜನ್ಮದ ಮೊದಲನೇ ಕಾರ್ಯಕ್ರಮ ಅದು ದಾಂಡೇಲಿ. ಅದಕ್ಕಿಂತ ಖುಷಿಯಾಗಿದ್ದೇನೆಂದ್ರೆ, ಈ ನಾವು ಮದುವೆ ಆಗಿ ಒಂದು 13-14 ವರ್ಷ ಆಯ್ತು. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೆ ಹೋಗ್ರಿ ನಿಮ್ಮ ಭಾಷಣ ಕೇಳಿ ನನ್ನ ಮೊದಲೇ ನನ್ನ ತಲೆ ನೋವು. ಅದ್ರಲ್ಲಿ ನಿಮ್ಮ ಭಾಷಣ ಯಾರು ಕೇಳೋರು ಅನ್ನುವಂತ ನಮ್ಮ ಹೆಂಡತಿ ನಾನು ಬರ್ತೇನ್ರಿ ಅನ್ನೋದು ಬಹಳ ಖುಷಿ ಆಯ್ತು. ದಾಂಡೇಲಿ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ ಹೇಳೋದ್ರ ಮೇಲೆ ನಾನು ಬಹಳ ಖುಷಿ ಪಟ್ಟೆ. 2 ಕಾರಣಕ್ಕಾಗಿ. ಬಹುಶಃ ಇವತ್ತು ಇನ್ನೂ ಒಂದು ಖುಷಿ, ನಮ್ಮ ಪತ್ರಕರ್ತರಿಗೆ, ನಮ್ಮ ವಾಸುದೇವರಿಗೆ ಗೊತ್ತಿದೆ, ಸಂದೇಶಕ್ಕೆ ಗೊತ್ತಿದೆ, ತುಂಬ ಬ್ಯುಸಿ ನಾವು. ನನ್ನ ಮದುವೆ ನೋಡಿದ್ದು ನನಗೆ ನೆನಪಿಲ್ಲ ಯಾವ ರೀತಿ ಆಯ್ತಾಳೆ. ತುಂಬ ಗಡಬಡಿ ಇತ್ತು, ಅವಸರ ಇತ್ತು. ಬಹುಶಃ ಇವತ್ತು ನನಗೆ ಇಲ್ಲಿ ಸನ್ಮಾನದಲ್ಲಿ ಒಂಚೂರು ಮದುವೆ ನೋಡೋದು ನೆನಪಾಯಿತು. ತಲೆಗೊಂಡು ಟೊಪ್ಪಿ ಹಾಕಿ ಭಾಷೆಂಗ ನೋಡೋದಾಯ್ತು. ಹೆಂಡತಿ ಸೈಡಿಗೆ ಕೂಡಿಸಿ ಒಂದು ಒಳ್ಳೆಯ ಗೌರವವನ್ನು ಕೊಟ್ಟಿದ್ರಿ, ಧನ್ಯವಾದ. ಅದಕ್ಕೂ ಖುಷಿಯಾಗಿದ್ದಂದ್ರೆ 2 ಸಾಧಕರ ಎದುರುಗಳೇ ನನ್ನನ್ನು ಸನ್ಮಾನ ಮಾಡಿದ್ರಲ್ಲ, ನನಗೂ ಅವರ ಹಾಗೆ ಅವರ ಮಟ್ಟಕ್ಕೆ ಏರ್ಬೇಕೆನ್ನುವಂಥ ಒಂದು ಆಸೆ ಮನಸ್ಸಿನಲ್ಲಿ ಆಯಿತು. ಬಹುಶಃ ವಿಕಲಚೇತನರಾಗಿ ಅವರನ್ನು ಎತ್ತುಕೊಂಡು ಬಂದು ಇಲ್ಲಿ ಸನ್ಮಾನ ಮಾಡ್ತಿರುವಾಗ ನಮ್ಗನ್ನಿಸ್ತದೆ, ನಮಗೆಲ್ಲ ಕೈಯು ಕಾಲು ಎಲ್ಲ ಅಂಗಗಳನ್ನು ನಾವು ಪಟ್ಟುಕೊಂಡು ಜೀವನ ಎದುರಿಸಲಿಕ್ಕಾಗದೆ ಈ ವಿಕಲಚೇತನನ್ನು ನೋಡಿ ನಾವು ಮನಸ್ಸಲ್ಲಿ ನೋಡಬೇಕು, ಬದುಕಂದ್ರೆ ಹೇಗೆ, ಬದುಕಿ ಹೇಗೆ ಬದುಕಬೇಕಂದ್ರೆ. ಮತ್ತು ಇಡೀ ಸಮಾಜಕ್ಕೆ ಬಿಸಿಯೂಟ ಕೊಟ್ಟು ಬೀದಿಯಲ್ಲಿ ಬಂದು ಸಂಬಳಕ್ಕಾಗಿ ಸರ್ಕಾರ ಎದುರು ಕುಳಿತುಕೊಳ್ಳುವಂಥ ನಮ್ಮ ತಾಯಿ ಇವತ್ತು ಇಡೀ ರಾಜ್ಯದ ಬಿಸಿಯೂಟ ಕಾರ್ಯಕರ್ತರ ಪರವಾಗಿ ಪತ್ರಕರ್ತರ ನೈತಿಕ ಬೆಂಬಲವನ್ನು ಈ ಸ್ಟೇಜ್ನಲ್ಲಿ ತಗೊಂಡು ಇದು ಕಾರಣಕರ್ತರಾದವರು ನಮ್ಮ ದಾಂಡೇಲಿಯ ಪತ್ರಕರ್ತರು. ಇದಕ್ಕಾಗಿ ತುಂಬ ಖುಷಿ ಪಡ್ತೇನೆ. ಸಂದೇಶ್ ಜೈನ್ ಅವ್ರು ಪೂರ್ವಾಶ್ರಮದಲ್ಲಿ ನಮ್ಮ ಹೊಸದಿಗಂತವರು, ಪೂರ್ವಾಶ್ರಮದ ಸ್ವಾಮೀಜಿಗಳಿಗೆಲ್ಲ ಪೂರ್ವಾಶ್ರಮ ಅಂತ ಹೆಂಗೆ ಹೇಳ್ತಾರೆ, ಹಾಗೆ ಹೊಸದಿಗಂತದಲ್ಲಿ ನಮಗಿದ್ದವರು ಈಗ ಬೆಳೆದಿದ್ದಾರೆ. ವ್ಯಕ್ತಿತ್ವದಿಂದಲೂ ಬೆಳೆದಿದ್ದಾರೆ, ದೇಹದಿಂದಲೂ ಬೆಳೆದಿದ್ದಾರೆ. ಪತ್ರಿಕಾ ಸಂಘದ ಅಧ್ಯಕ್ಷರಾಗಿದ್ದಾರೆ. ತುಂಬ ಆತ್ಮೀಯರು. ಅವ್ರು ವಿಡಿಯೋ ನೋಡ್ತಾ ಇರ್ತೇನೆ ನಾನು. ನಮ್ಗೆ ರಿಪಬ್ಲಿಕ್ ಟಿವಿ ಯಾರು ಅವರು, ರಿಪಬ್ಲಿಕ್ ಟಿವಿಲಿ ಹಿಂದಿ ಗೋಸ್ವಾಮಿ, ಅರುಣಾಥ್ ಗೋಸ್ವಾಮಿ ಹೇಳಿದಾಗ ಅವರು ಒಂದು ಆಕ್ಸಿಡೆಂಟ್ ಅನ್ನು ಅಷ್ಟು ವೈದ್ಯವಿಕ ಏನೋ ಒಂದು ಖುಷಿಯಾಗಿ ತುಂಬಾ ಖುಷಿ ಆಗ್ತದೆ. ನಾವು ಅವ್ರದ್ದು ಮಾತು ಕೇಳ್ತಾ ಆಕ್ಸಿಡೆಂಟ್ ಅನ್ನೋದು ಮರ್ತೋಗ್ಬಿಡ್ತದೆ.
ಕೊನೆಗೆ ಓಹೋ ನಾವು ಎಕ್ಸಿಡೆಂಟ್ ಬೇಜಾರು ಪಡಬೇಕಾಯ್ತು ತುಂಬಾ ಆತ್ಮೀಯವಾದ ಹೇಳುವಂತ ರೀತಿ ತುಂಬಾ ಖುಷಿ. ಇಷ್ಟು ನಮ್ಮ ಜೊತೆ ಇದು ಹುಡುಗ ಇಷ್ಟು ಬೆಳೆದಲ್ಲ ಖುಷಿ ಆಗ್ತದೆ. ಜೊತೆಗೆ ನಮ್ಮ ವಾಸರೆ ಅವರು, ನಮ್ಮ ಊರಿನವರು, ಅಂಕೋಲಿಯ ಬೀಜ ದಾಂಡೇಲಿಯಲ್ಲಿ ಬಿತ್ತಿ ಬೆಳೆಸಿ ದಾಂಡೇಲಿ ವೃಕ್ಷ ಆಗಿ ಬೆಳೆದಿದ್ದರು. ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಏನಾದರೂ ಗೌರವ ಕೊಡ್ತಾ ಇರುವುದಾದ್ರೆ ನಮ್ಮ ವಾಸರೆಯವರು. ಇದೇ ವೇದಿಕೆಯಿಂದ ನಾನು ಮನಸ್ಸಿನಿಂದ ಹಾರೈಸ್ತೇನೆ. ಭವಿಷ್ಯದಲ್ಲಿ ಅವರು ರಾಜ್ಯದ ಅಧ್ಯಕ್ಷರಾಗುವಂತ ಆಗಲಿ ಎಂದು ನಾನು ಹಾರೈಸ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ನೀವು ಪತ್ರಕರ್ತರ ಸಂಘಕ್ಕೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅವ್ರೆ. ರಾಜಕಾರಣಕ್ಕಿಂತ ಹೆಚ್ಚು ರಾಜಕಾರಣ ಪತ್ರಕರ್ತರ ಸಂಘದಲ್ಲಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಆಗಲಿ ಅಂತ ನಾನು ಹಾರೈಸ್ತೇನೆ. ದಾಂಡೇಲಿ ತುಂಬಾ ಆತ್ಮೀಯ ಊರು ನಮಗೆ, ಮತ್ತು ತುಂಬಾ ಹಿರಿಯರನ್ನ ಕಂಡಂತ ಊರು. ಅತ್ಯಂತ ಖುಷಿಯಿಂದ ಹುಬ್ಬಳ್ಳಿಯಿಂದ ನಾನು ಬೆಳಿಗ್ಗೆನಿಂದ ನಾನು ಮೂಲತಃ ಕಾಲೇಜಿಗೆ ಹೋಗುವ ದಿನದಿಂದಲೂ ಪತ್ರಿಕೆಯನ್ನು ಮನೆ ಹಂಚಿ ಬೆಳೆದವು. ಸುಮಾರು 15 ವರ್ಷಗಳ ಕಾಲ ಮನೆಗೆ ಪತ್ರಿಕೆಯನ್ನು ಹಂಚಿದ್ದೆ. ಅಲ್ಲಿಂದ ಯಾವ ಪತ್ರಿಕೆಯ ಮನೆ ಹಂಚಿದ್ನೋ ಅದೇ ಪತ್ರಿಕೆಯ ಅತಿ ದೊಡ್ಡ ಬ್ಯೂರೋದ ಹೆಡ್ ಆಗಿದೆ. ಸುಮಾರು 125 ಸ್ಟಾಫ್ಗಳು ನನ್ನ ಕೈ ಕೆಳಗೆ ಕೆಲಸ ಮಾಡ್ತಾರೆ. ನನಗೂ ಹೆಮ್ಮೆ ಇದೆ. ಯಾಕಂದ್ರೆ ಪತ್ರಕರ್ತ ಹೇಗೆ ಬೆಳಿತಾನಲ್ಲ, ಅದು ನಮಗೆ ಇಷ್ಟ. ನನಗೆ ಬಂದರೂ ತುಂಬಾ ಪತ್ರಕರ್ತ ಬೆಳೀತಾ ಇರೋ ಪತ್ರಕರ್ತರು ಕಂಡ್ರೆ ಖುಷಿ ಆಗ್ತದೆ. ನಾನು ಕರೆದ್ರೆ ಖುಷಿ ಪಡ್ತೇನೆ. ಇನ್ನೂ ನಾನು ಅವರನ್ನು ನೋಡಿ ಕಲಿಬೇಕು ಅನ್ನುವಂಥ ಆಸೆ. ದಾಂಡೇಲಿಯ ಅನೇಕ ಪತ್ರಕರ್ತರು ಜೋಯಿಡಾ ಸಹವಾಸಿಗೆ ಬಂದಿದ್ದಾರೆ. ಖುಷಿ ಆಯ್ತು ನನಗೆ, ಭಾರಿ ಖುಷಿ ಆಯ್ತು ಜೋಯಿಡಾದಿಂದ ಬಂದಿದ್ದು. ಯಲ್ಲಾಪುರದವರು ಅವರು ನಮ್ಮವರೇ ಬಿಡಿಯವರು. ಬಟ್ ದಾಂಡೇಲಿ ಮತ್ತು ಜೋಯಿಡಾ ಪತ್ರಕರ್ತರು ನಮ್ಮ ಪತ್ರಕರ್ತರ ಸಂಘದಲ್ಲಿ ಯಾವಾಗಲೂ ನನ್ನ ಬೆಂಬಲಕ್ಕೆ ನಿಂತವರು. ಯಾವಾಗಲೂ ಯಾವುದೇ ಕಾರ್ಯಕ್ರಮ ಆದರೂ ನಾನಿದ್ದೇನಂದ್ರೆ ಬರ್ತಾರೆ ಅವರು, ನಾನಿದ್ದೇನೆ ನನ್ನ ಬೆಂಬಲ ಕೊಡ್ತಾರೆ.